ನಿರಂತರವಾಗಿ ಇಂಟರ್ಸಿಟಿ ಚಾಲೂ ಆಗಬೇಕು ಮತ್ತೆ 13 ಗಾಡಿ ಚಾಲೂ ಆಗೋವರೆಗೆ ನಾವು ಯಾವುದೇ ಕಾರಣಕ್ಕ ಇದು ರ್ಯಾಲಿ ಪ್ರತಿಭಟನೆ ನಿಲ್ಲುವುದಿಲ್ಲ, ಪ್ರತಿಯೊಂದು ಕಡೆಗೆ ಮಾಡ್ತೀವಿ. उसके लिए हमारे बच्चे लोग अनपढ़ होते जा रहे हैं. ಮುಂದೊಂದು ದಿವಸ ಮಾಡಲಿಲ್ಲ ಅಂದ್ರೆ ಚುನಾವಣೆ ಟೈಮ್ನೇ ನೀವು ಬಂದಾಗ ನಿಮಗೆ ಪೂಜೆ ಮಾಡ್ತಕ್ಕಂಥ ಕೆಲಸ ನಾವು ಮಾಡ್ತೀವಿ. ಅನುಕೂಲೇ ಇಲ್ಲ ಇಲ್ಲಿ, ಆ ಗಾಡಿ ಬಂದಾದ್ರ ಪದೇ ಇಲ್ಲಿ ಅನುಕೂಲೇ ಇಲ್ಲ. ಅದು ಇಂಟರ್ಸಿಟಿ ಏನ್ ಮಾಡ್ಬೇಕು, ಯಾವಾಗ ಬಂದಾಗದ ಕೊರೋನಾದಾಗ ಬಂದದ ಇನ್ನೂ ಚಾಲು ಆಗಿಲ್ಲ. ಅದು ಇದ್ರೆ ನಿಮ್ಗೆ ಹೋಗ್ಲಕ್ ಬರ್ಲಕ್ ಅನುಕೂಲ. ಅದು ಬೇಕು ನಿಮ್ಗೆ, ಬೇಕಾ ಬೇಡ? ಬೇಕಾ? ಈಗ ಆಟೋದ ಪೀಟೋದ ಮೇಲೆ ಕೆಳಗೆ ಕುಂತ ಹೋಗ್ತೀರಿ, ತಪ್ಪದು. ಮ್ಯಾಗ ಏನು ಕುಂತು ಏನೋ ಅಪಘಾತ ಆತಾವ, ಆಕ್ಸಿಡೆಂಟ್ ಆತಾವ, ರೋಡ್ ಸರಿ ಇಲ್ಲ, ಜಾಲಿ ಮುಳ್ಳುಗಳೆಲ್ಲ ಬೆಳೆದ ಅವನು ಕಣ್ಣಿಗೆ ಪಡೆದು ಅಂದ್ರೆ ಕಣ್ಣು ಹೋಯ್ತಂದ್ರೆ ನಮಗೆ ಅಲ್ಲ. ನಮ್ಮೂರ ಹೆಸರು ಕಾಣುವುದು ವಿಶ್ವಾಸಪುರ ಅಂತ. ನಮ್ಮೂರು ನಾವು ನಡ್ಕೊಂಡು ಹೋಗೋಕೆ ನಮಗೆ ತ್ರಾಸ ಆಗ್ತದ್ರಿ. ಅದಕ್ಕೆ ನಿಮ್ಮಲ್ಲಿ ಒಂದು ಕೇಳ್ಕೊಳ್ಳುತ್ತೇನೆ, ನಮಗೆ ಒಂದು ಬಸ್ ಇಲ್ಲ ಅಂದರೆ ಒಂದು ಪ್ಯಾಸೆಂಜರನ್ನು ಮಾಡ್ಬೇಕ್ರಿ. ಹುಡುಗರಿಗೆ ಕಾಲೇಜು ಮತ್ತು ಸ್ಕೂಲಿಗೆ ಹೋಗ್ಬೇಕು ಅನುಕೂಲ ಆಗ್ತದ್ರಿ. ಇಂಟರ್ಸಿಟಿ ಪ್ಯಾಸೆಂಜರ್ ಕೊರೋನಾದಾಗ ಬಂದಾಗ್ರಿ. ಅದೇ ಟ್ರೈನ್ ಮತ್ತೆ ನಮಗೂ ಚಾಲು ಆಗ್ಬೇಕಂತ ನಾವು ನಿಮ್ಮಲ್ಲಿ ಕೇಳ್ಕೊಳ್ಳುತ್ತೇನೆ. ನಿಮ್ಮ ಹೆಸರು? ಶಿವಕುಮಾರ್ ಲಕ್ಷ್ಮಣ್. ಕಾಂಡ ಇದು ವಿಶ್ವಾಸಪುರ ಅಂತಕ್ಕಂಥದ್ದು ನಾಮಕರಣ ಮಾಡಿರ್ತಕ್ಕಂಥದ್ದು. ಈಗ ಇಲ್ಲಿ ನಮಗೆ ಇವತ್ತು ಪ್ರತಿಭಟನೆ ಮಾಡೋದು ಉದ್ದೇಶ ಏನಂದ್ರೆ ರೈಲ್ವೆ ಮಾನ್ಯ ಸಚಿವರು ಮತ್ತು ಕೇಂದ್ರ ಪ್ರಧಾನ ಮಂತ್ರಿ ಅವರಿಗೆ ನಮ್ಮದೊಂದು ಮನವಿ. ಸಾಕಷ್ಟು ಬಾರಿ ಮನವಿ ಸಲ್ಲಿಸಿದ್ರು ಕೂಡ ಇಲ್ಲಿವರೆಗೆ ನಾವು ಯಾವುದೇ ಇಲ್ಲಿವರೆಗೆ ಕ್ರಮ ಕೈಗೊಂಡಿಲ್ಲ. ಇದು ಬಡವರ ಗಾಡಿ ಅಂದ್ರೆ ತಪ್ಪಾಗಲ್ಲ. ಇಂಟರ್ಸಿಟಿ ಬಿಜಾಪುರ, ಕಲಬುರಗಿ, ಯಾದಗಿರಿ, ರಾಯಚೂರು, ಕಲ್ಯಾಣ ಕರ್ನಾಟಕದಲ್ಲಿ 4 ಜಿಲ್ಲೆಯಲ್ಲಿ ಸಂಚಾರ ಮಾಡ್ತಾರೆ. ಈ ಗಾಡಿ ಬಂತಂದ್ರೆ ಈ ಬಡವರ ಪಾಲಿನ ಎತ್ತಿನ ಗಾಡಿ ಇದ್ದಂಗೆ. ಇದು ಏನಂತ ಸಣ್ಣ ಸಣ್ಣ ಸ್ಟೇಷನ್ಗೆಲ್ಲ ನಿಂತೋಗ್ತಾರೆ. ರಾಮಪಳ್ಳಿ, ಚಾಣಗುಂದಿ, ಡಿಂಗೇರಿ, ಸೈದಾಪುರ ಇಂಥವೆಲ್ಲ ನಿಂತ್ಕೊಂಡು ಹೋಗ್ಯಾರ ಅಂತ ಇವೆಲ್ಲ. ಈಗ ದೊಡ್ಡ ದೊಡ್ಡ ಗಾಡಿ ಅಲ್ಲಿ ಬೆಲ್ತಾರೆ ಸ್ಟಾಪ್ ಆಗಲ್ಲ ನಮ್ಗೆ. ಅದು ನಮ್ಗೆ ದೊಡ್ಡ ಗಾಡಿ ಇದ್ರೂ ಇರ್ಲಾರ್ದಂಗ. ಆಮೇಲೆ ಏನಂತಂದ್ರೆ ಒಂದು ನಮಗೆ ಹೊಸ ಗಾಡಿ ಬಿಡ್ರಂತ ನಾವು ನಮ್ದು ಮನವಿಲ್ಲ ಯಾರ್ದು. ಇಲ್ಲಿ ಇರ್ತಕ್ಕಂಥ ಎಲ್ಲರೂ ಹೊಸ ಗಾಡಿ ಕಳ್ಸ್ರಂತ ನಾವು ಕೇಳಿಲ್ಲ. ಇರತಕ್ಕಂಥ ಗಾಡಿ ರದ್ದು ಯಾಕೆ ಮಾಡಿದ್ರಿ? ರದ್ದು ಮಾಡಂತ ಯಾರು ಹೇಳಿದ್ರಿ? ಕೊರೋನಾದಾಗ ಎಲ್ಲ ಮಾಡಿದ್ರಿ, ಇದನ್ನ ಎಲ್ಲ ಚಾಲು ಮಾಡಿದ್ರಿ, ಯಾಕೆ ಬಿಟ್ರಿ? ಇದನ್ನು ಚಾಲು ಮಾಡ್ಬೇಕಂತಕ್ಕಂಥದ್ದೇ ನಮ್ದು ಅದ. ಸಾಕಷ್ಟು ಬಾರಿ ರೈಲ್ವೆ ಮಿನಿಸ್ಟರ್ ಅವರಿಗೆಲ್ಲ ಮನವಿ ಕೊಟ್ಟಿವಿ. ಇದ್ರ ಜೊತೆಗೆ ಯಾದಗಿರಿ ರೈಲ್ವೆ ಜಿಲ್ಲಾ ಆಗಿ 16 ವರ್ಷ ಆಯ್ತು. ಇನ್ನು 13 ಎಕ್ಸ್ಪ್ರೆಸ್ ಗಾಡಿಗಳು ನಿಂದಿರ್ಬೇಕಾಗ್ಯದ, ಅವನ್ನ ನಿಲ್ಲಿಸ್ತಿಲ್ಲ. ಇದ್ರನ್ನ ಯಾರು ನಾವು ಮನವಿ ಮಾಡ್ಬೇಕಾ? ನಮ್ದು ಅರ್ನಿಂಗ್ ಇಲ್ಲ. ಯಾದಗಿರಿ, ತಿರುಪತಿ ಬಿಟ್ರೆ 2ನೇ ಸ್ಥಾನದಾಗ ಅದ ಕಲೆಕ್ಷನ್ದಲ್ಲಿ. ಕಲೆಕ್ಷನ್ 2ನೇ ಸ್ಥಾನದಾಗ ಅದ, ಆದ್ರ ಸವಲತ್ತಿಲ್ಲ. ಸಾಕಷ್ಟು ಜನ ಮಳೆ ಬರಲಾರ್ದ ಸಲಾಗಿ ಈಗ ಬೆಂಗಳೂರು, ಬಾಂಬೆಕ ರಿಸರ್ವೇಶನ್ ಗಾಡಿಯಾಗ ಇರ್ತಾರೆ. ರಿಸರ್ವೇಶನ್ ಗಾಡಿಯಾಗ ಇರಿದಾಗ ದಂಡ ಹಾಕೋದು, ಅವ್ರ ಮೇಲೆ ಕೇಸ್ ಹಾಕ್ತಾರ. ಹಂಗಾಗಿ ಇವ್ರಿಗೆ ಬಹಳ ತೊಂದರೆ ಆಗ್ಲಾಗತ್ತ. ಅಲ್ಲಿ ಬೆಂಗಳೂರು, ಬಾಂಬೆಗೆ ಹೋಗ್ತಾರಂದ್ರೆ ಅಲ್ಲಿ ಎಲ್ಲ ಶೋಕಿ ಮಾಡ್ಲಕ್ಕಲ್ಲ, ಒಟ್ಟಿ ಪಾಡಿಗೆ ಹಾಕೇಸಿ ಎತ್ತುಗಳು ಅವು ಮಾರಿಕೆಸಿ ಹೋಗ್ತಕ್ಕಂಥ ಪರಿಸ್ಥಿತಿ ಅದ. ಅದನ್ನ ನಿಲ್ಲಿಸ್ತಕ್ಕಂಥ ಕೆಲಸ ಯಾರು ಮಾಡ್ಬೇಕು? ನಮ್ಮ ಓಟ್ ಹಾಕ್ಯಂತಿರ್ತಕ್ಕಂಥ ವ್ಯಕ್ತಿಗಳು. ಚುನಾವಣೆ ಬಂದಾಗ ನಮಗೆ ಬರ್ತಾರೆ, ನಮಗೆ ಲೀಡ್ ಮಾಡಂತಾರೆ. ಈಗ ನಮ್ಮನ್ನ ಗೋಳ ಯಾರು ಕೇಳೋಲ್ರು. ಅದ್ರ ಸಲಾಗಿ ಇವತ್ತು ಆಂಜನೇಯ ದೇವಸ್ಥಾನದ ಪೂಜಾರಿ ಆಗಿರ್ತಾರೆ ರೆಡ್ಡಿ ಪೂಜಾರಿ ಅವರು ಇವತ್ತ ತಾಣಗುಂದಿ ವಿಶ್ವಾಸಪುರದಲ್ಲಿಂತ ನಿಮ್ಮ ಮುಖಾಂತರ ಇದು ಪ್ರತಿಭಟನೆ, ಇದು ಕೊನೆಯಲ್ಲ, ಇದು ಚಾಲನೆ. ರನ್ನಿಂಗ್ ಇವತ್ತು ಹಸಿರು ಧ್ವಜ ತೋರಿಸುವ ಮುಖಾಂತರ ಇವತ್ತ ಚಾಲನೆ ಕೊಡ್ತಾ ಇದಾರೆ. ಇದು ನಿರಂತರವಾಗಿ ರೈಲ್ವೆ ಸಂಚಾರ ಇರ್ತಕ್ಕಂಥ ಎಲ್ಲಾ ಹಳ್ಳಿಗಳಲ್ಲಿ ನಾ ಭೇಟಿ ನೀಡ್ತೀನಿ. ಅದನ್ನ ನೀಡೋವರೆಗೆ ಇಂಟರ್ಸಿಟಿ ಚಾಲು ಆಗಬೇಕು, ಮತ್ತೆ 13 ಗಾಡಿನ ನಮಗೆ ಚಾಲು ಆಗ್ಬೇಕು. ಅಲ್ಲಿವರೆಗೆ ನಿರಂತರ ಹೋರಾಟ ಮಾಡ್ತೀವಿ. ಕಡೆಗೆ ಇವೆಲ್ಲ ಆದ್ಮ್ಯಾಗ ಕೊನೆಗೆ ಏನಾಗ್ಲಿ ಅಂತ ರೈಲ್ವೆ ಮೇಲೆ ಮಲ್ಕೊಂಬಿಡಮ್ ಹೋಗ್ಲಿ. ನಮ್ಮ್ಯಾಗ ನಾವ್ ಇದನ್ನ ಏನ್ ಮಾಡೋದ?
ನಮಗೆ ಸರ್ಕಾರ ಸವಲತ್ತು ಕೊಟ್ಟಿಲ್ಲ ಅಂದ್ಮ್ಯಾಗ ನಾವು ಅಲ್ಲಿ ನಿಂತಲ್ಲ ಎಲ್ಲರೂ ಕಲ್ತ್ಕೇಶ್ ಏನಂತ ದಿವಸ ರೈಲ್ವೆ ಮಿಲ್ ಮ್ಯಾಗ ನಿಲ್ತಕ್ಕಂಥ ಕೆಲಸ ಆಗಲಿ ಅವಾಗ ನಮ್ಮ ಮ್ಯಾಗ ಕೇಸ್ ಆಗಿರಂದ್ರೆ ಜೈಲ್ನಾಗಿರೋದು ನಾವು ಇಲ್ಲಿಂದ ಏನ್ ಮಾಡೋದು ಅಂತಕ್ಕಂಥ ಹೋರಾಟ ಆಗ್ಬೇಕಾಗದ. ನಾವು ಇವತ್ತು ಆಂಜನೇಯ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ನಾವು ಚಾಲು ಮಾಡಿವಿ. ಇದು ಆಗುವವರೆಗೆ ನಿರಂತರ ಹೋರಾಟ ನಮಗೆ ಚಾಲು ಆಯ್ತು ಅಂದ್ರೆ ನಾ ಯಾದಗಿರಿಯಲ್ಲಿ ಪೂಜೆ ಮಾಡಲ್ಲ, ನಾನು ಟ್ರೈನ್ ಡ್ರೈವರ್ಗೆ ಅವ್ರಿಗೆ ಇಲ್ಲೇ ಸನ್ಮಾನ ಮಾಡಮ್. ಇದೇ ಟಾಣುದಲ್ಲಿ ನಿಂದ್ರಿಸ್ಕೇಸಿ ನಿಮ್ಮೆಲ್ಲರ ನೇತೃತ್ವ ಅವರಿಗೆ ಸನ್ಮಾನ ಮಾಡಿ ಗಾಡಿ ಪೂಜೆ ಮಾಡಿ ಕಳಿಸ್ತಕ್ಕಂಥ ಕೆಲಸ ಮಾಡೋದು. ಚಾಲು ಇಲ್ಲಿಂದ ಆಗ್ಬೇಕು, ಚಾಲು ಆದ್ಮೇಲೆ ಪೂಜೆ ಇಲ್ಲಿಂದ ಆಗ್ಬೇಕು. ಆಂಜನೇಯ ದೇವರು ಮತ್ತೆ ಜೈ ಶಿವಲಾಲು ಮರೇಮಾಯಿ ಅವ್ರಿಗೆ ಪೂಜೆ ಮಾಡಿ ನಾವು ಟ್ರೈನ್ ಬರೋದಕ್ಕೆ ಇಲ್ಲೇ ಬಂದಿರ್ತೀವಿ, ಇಲ್ಲೇ ಪೂಜೆ ಮಾಡ್ತಕ್ಕಂಥ ಕೆಲಸ ಮಾಡವು. ಇಡೀ ಕರ್ನಾಟಕ ಅಲ್ಲ, ಇಡೀ ರಾಜ್ಯದ ದೇಶಾದ್ಯಂತ ಇರ್ತಕ್ಕಂಥ ರೈಲ್ವೆ ಸಚಿವರು ಮತ್ತೆ ಪ್ರಧಾನಮಂತ್ರಿ ಅವರು ನೋಡ್ಬೇಕು. ನಮ್ಮ ಬಡವರ ಫಲವಾಗಿ ಹರ್ ಗರ್ ಪಾಣಿ ಅಂತ್ರಿ ನಮ್ ಸಲಾಗ ಮಾಡಿವಿ ಅಂತ್ರಿ, ನಮ್ ಸಲಾಗ ಇರತಕ್ಕಂಥ ಗಾಡಿ ಕಟ್ ಮಾಡಿದ್ರಿ, ಅದು ಚಾಲು ಆಗ್ಬೇಕು. ನಿಮ್ಮ ವಿರುದ್ಧ ನಮ್ದಲ್ಲ, ನಮಗ್ ಸವಲತ್ತು ಕೊಡ್ತಕ್ಕಂಥ ಕೆಲಸ ಆಗ್ಬೇಕಂತಕ್ಕಂಥದ್ದು ಉದ್ದೇಶದಿಂದ ನಾವು ಇಲ್ಲಿ ಚಾಲು ಮಾಡ್ತಿದ್ವಿ. ಅಲ್ಲಿಗೆ ಬಾರಪ್ಪ, ನಿನ್ನ ಹೆಸರು ಹೇಳ. ಯಾದಗಿರಿ ಜಿಲ್ಲಾ ಕೇಂದ್ರ 16 ವರ್ಷ ಆಯ್ತು. ಇಲ್ಲಿವರೆಗೆ 13 ಎಕ್ಸ್ಪ್ರೆಸ್ ಗಾಡಿಗಳು ನಿಂದಿರುವಲ್ಲಿ DRM ಸೊಲ್ಲಾಪುರ, ಗುಂತಕಲ್ಲು ಮತ್ತು ಸಿಕಿಂದ್ರಾಬಾದು ಮತ್ತು ರೈಲ್ವೆ ಖಾತಾ ಸಚಿವರಾದ ದಿವ್ಯ ನಿರ್ಲಕ್ಷ್ಯನೇ ಕಾರಣ. ಅದರಲ್ಲಿ ವಿಶೇಷವಾಗಿ ಈ ಸೂಪರ್ ಫಾಸ್ಟ್ಗಿಂತ ಈ ಭಾಗಕ್ಕೆ ಅನುಕೂಲ ಆಗಿರ್ತಕ್ಕಂಥ ಇಂಟರ್ಸಿಟಿ 4 ಕಲ್ಯಾಣ ಕರ್ನಾಟಕ ಭಾಗದಲ್ಲಿ 4 ಜಿಲ್ಲೆಯಲ್ಲಿ ಸಂಚಾರ ಮಾಡ್ತಾವೆ. ಬಿಜಾಪುರ, ಕಲಬುರಗಿ, ಯಾದಗಿರಿ, ರಾಯಚೂರಿಗೆ ಹೋಗ್ತಕ್ಕಂಥ ಗಾಡಿ ಇವತ್ತು ಕೊರೋನಾದಲ್ಲಿ ರದ್ದು ಮಾಡಿರ್ತಕ್ಕಂಥದ್ದು. ಎಲ್ಲ ಗಾಡಿ ಚಾಲುವಾದವು, ಎಲ್ಲ ಬಸ್ ಚಾಲುವಾದವು, ಆದರೆ ಇಂಟರ್ಸಿಟಿ ಚಾಲೂ ಮಾಡಿಲ್ಲ. ಈ ಬಡವರ ಗಾಡಿ ಇರ್ತಕ್ಕಂಥದ್ದು ಇಂಟರ್ಸಿಟಿ ಬಂದ್ ಮಾಡಿರ್ತಕ್ಕಂಥದ್ದು DRM ಗುಂತಕಲ್ಲು, ಸೋಲಾಪುರ, ಸಿಕಿಂದ್ರಾಬಾದ್ ಮತ್ತು ರೈಲ್ವೆ ಖಾತಾ ಸಚಿವರು ಈ ಕಡೆ ಕಣ್ಣು ತೆರಿತಕ್ಕಂಥ ಕೆಲಸ ಮಾಡಬೇಕು. ಇವತ್ತು ಪ್ರತಿಭಟನಾ ಅಭಿಯಾನ ಸಾಕಷ್ಟು ಮನವಿ ಕೊಟ್ಟರು ಮಾಡಿಲ್ಲ. ಇವತ್ತು ಟಾಣುಗುಂದಿಯಲ್ಲಿರ್ತಕ್ಕಂಥ ವಿಶ್ವಾಸಪುರದಲ್ಲಿಂದ ಆಂಜನೇಯ ದೇವಸ್ಥಾನದಲ್ಲಿ ಪೂಜೆ ಮಾಡಿ ನಾವು ರ್ಯಾಲಿ ಮಾಡ್ಲಿಕ್ಕೆ ಮುಂದಾಗಿದ್ವಿ. ನಿರಂತರವಾಗಿ ಇಂಟರ್ಸಿಟಿ ಚಾಲೂ ಆಗಬೇಕು ಮತ್ತು 13 ಗಾಡಿ ಚಾಲೂ ಆಗೋವರೆಗೆ ನಾವು ಯಾವುದೇ ಕಾರಣಕ್ಕೆ ಇದು ರ್ಯಾಲಿ ಪ್ರತಿಭಟನೆ ನಿಲ್ಲುವುದಿಲ್ಲ. ಪ್ರತಿಯೊಂದು ಕಡೆಗೆ ಮಾಡ್ತೀವಿ. ಮುಂದೊಂದು ದಿವ್ಸ ಮಾಡಲಿಲ್ಲ ಅಂದ್ರೆ ಚುನಾವಣೆ ಟೈಮ್ನೇ ನೀವು ಬಂದಾಗ ನಿಮಗೆ ಪೂಜೆ ಮಾಡ್ತಕ್ಕಂಥ ಕೆಲಸ ನಾವು ಮಾಡ್ತೀವಿ. ತಕ್ಷಣ ಇಂಟರ್ಸಿಟಿ ಚಾಲೂ ಆಗಬೇಕು, ಎಲ್ಲ ಎಕ್ಸ್ಪ್ರೆಸ್ ನಿಂದಿರ್ಬೇಕಂತಕ್ಕಂಥದ್ದೇ ನಮ್ಮ ಈ ಪ್ರತಿಭಟನೆ ಉದ್ದೇಶ ಅದ. ಈ ಅಭಿಯಾನ ಕಾರ್ಯಕ್ರಮ ಪೂರ ನಮ್ಮ ಬೇಡಿಕೆ ಈಡೇರೋವರೆಗೆ ಯಾವುದೇ ಕಾರಣಕ್ಕೆ ನಿಲ್ಲೋದಿಲ್ಲ. ಈ ಶಾಲಾ ಮಕ್ಕಳು ಹೋಗ್ಲಿಕ್ಕೆ ಅನುಕೂಲ ಅದ. ಇದು ಇಂಟರ್ಸಿಟಿ ಹೆಂಗದಂದ್ರೆ ಈ ಭಾಗದಾಗ ಸಣ್ಣ ಸಣ್ಣ ಹಳ್ಳಿಗೆ ಮೆಟ್ರೋ ಇದ್ದಂಗೆ, ಬೆಂಗಳೂರಾಗ ಮೆಟ್ರೋ ಇದ್ದಂಗೆ 5 ನಿಮಿಷದಾಗ ಯಾದಗಿರಿಗೆ ಹೋಗ್ಬಿಡ್ತದ. ಅಂಥ ಗಾಡಿಯನ್ನು ಆಸ್ಪತ್ರೆಗೆ ಹೋಗ್ಲಕ್ಕೆ ಗುಲ್ಬರ್ಗ, ಸೋಲಾಪುರಕ್ಕೆ ಹೋಗೋರಿಗೆ ಮತ್ತು ಶಾಲಾ ಮಕ್ಕಳಿಗೆ ಸಮಯಕ್ಕೆ ಸರಿಯಾಗಿ ಹೋಗ್ಲಿಕ್ಕೆ ಅನುಕೂಲ ಅದ. ಅದು ಇರಲಾರ್ದ ಕಾರಣ ಈ ಶಾಲಾ ಮಕ್ಕಳು ಆಟೋದ ಮೇಲೆ ತೆಳಕ್ಕೆ ಕುಂತು ಹೋಗ್ತಾರೆ. ರಸ್ತೆ ಸರಿಯಿಲ್ಲ, ಅಪಘಾತ ಆದ್ರೆ ಯಾರು ನಮಗೇನೋ ಹೊಸ ರೈಲ್ವೆ ಸ್ಟೇಷನ್ ಮಾಡಂಗಿಲ್ಲ, ಹೊಸ ರೈಲು ಗಾಡಿ ಬಿಡಂಗಿಲ್ಲ. ಸ್ಟೇಷನ್ ಅದೇ ಅದ, ಸ್ಟೇಷನ್ ಮಾಸ್ಟರಾರ ಎಲ್ಲರಾರ. ಹೋಗ್ತಕ್ಕಂಥ ಗಾಡಿ ರದ್ದಾದಂಥ ಗಾಡಿ ಪುನರ್ ಆರಂಭ ಮಾಡ್ಬೇಕಂತಕ್ಕಂಥದ್ದೇ ಈ ಅಭಿಯಾನದ ಉದ್ದೇಶ ಆದಂತಕ್ಕಂಥದ್ದು ನನ್ನ ಅಭಿಪ್ರಾಯ. सेवालाल, जय भारत माते। मैं हिंदी में जो भाषा कर रहा हूँ, हमारे लिए बंजारे समाज, कोई गरीबों के लिए इधर आजू बाजू कम से कम 14-15 जो है ना देहात है। इस देहात के जो बाल बच्चे हैं ना स्कूल को जाने के लिए यहाँ से बहुत तकलीफ होती है। टाइम पर हमारे कोई बस का सुविधा नहीं है, कोई गाड़ी का सुविधा नहीं है। पहले 2000 ईस्वी से पहले यहाँ पर गाड़ी रेलवे चालू था और कोरोना काल से इधर बंद हो गया। उसके लिए हमारे बच्चे लोग अनपढ़ होते जा रहे हैं। इसके लिए सरकार से यही मानना है कि हमारे कोई गरीबों के लिए ये हमारे को इंटरसिटी सुबह 8:30 बजे, शाम को 8:30 बजे वापस, 4:30 बजे वापस आने के लिए अगर इतनी हमारे को सरकार हमारे को सुविधा कर दिया तो हमारे जो है ना छोटी समाज, छोटे सो गरीब लोग, हम आपके नाम से हमारे बाल बच्चे का शिकायत अच्छा होगा, पढ़ाई होगी। अगर इस स्कूल से, इस गाड़ी के वजह से हमारे बच्चे अनपढ़ होते जा रहे हैं और हमारे को आने जाने के लिए, सिटी में जाने के लिए बहुत तकलीफ हो रही है। यही मान्यता हम सरकार से मांगते हैं। जय हिंद, जय श्री। तुम्हारा नाम? गोविंद सिंह पवार, मुकाम पोस्ट ठानगुंदी तांडा, तालुका जिला यादगिरी, स्टेट कर्नाटका।
ತಾಂಡದಲ್ಲಿ ಇರುವ ಎಲ್ಲ ಮೊದಲು ಇದ್ದುವ ಎಲ್ಲ ಇಂಟರ್ಸಿಟಿ ಗುಂಟೆಕಲ್ ಟು ಸೋಲಾಪುರ ಹೋಗುವ, ಸೋಲಾಪುರ್ಲಿಂದ ಗುಂಟೆಕಲ್ ಬರುವ ಎಲ್ಲ ಇಂಟರ್ಸಿಟಿ ಪ್ಯಾಸೆಂಜರ್ಗಳು ಮೊದಲು ಕೊರೋನಾ ಟೈಮಲ್ಲಿ ಬಂದಾದದ್ದು ರಿಟರ್ನ್ ಈಗ ತನಕ ಬಂದಾಗಿಬಿಟ್ಟಿದೆ. ಇಲ್ಲಿ ಬರುವ ಎಷ್ಟು ಹಳ್ಳಿ, ಒಂದು 15-20 ಹಳ್ಳಿಗೆ ಭಾಳ ತ್ರಾಸಾಗತ್ತಿದೆ. ಆದರೂ ಆದಷ್ಟು ಬೇಗ ಆ ಗಾಡಿಯನ್ನು ಬಿಡಬೇಕಂಥೇಳಿ ನಾವು ಮನವಿಯನ್ನು ಮಾಡಲ್ಲ ಇದ್ದೀವಿ, ಸ್ಟ್ರೈಕನ್ನು ಮಾಡುತ್ತೀವಿ. ಆದರೂ ನಾವು ಈಗ ಬರ ಹೋಗುವ ಶಾಲೆ ಹುಡುಗರಿಗೆ ಮತ್ತು ಕೂಲಿಕಾರ ಕೆಲಸ ಮಾಡೋರಿಗೆ ಅನುಕೂಲೇ ಇಲ್ಲ. ಇಲ್ಲಿ ಆ ಗಾಡಿ ಬಂದಾದ್ರ ಫಲ ಇಲ್ಲಿ ಅನುಕೂಲೇ ಇಲ್ಲ, ಭಾಳ ತ್ರಾಸಾಗಿದೆ. ಎಲ್ಲ ಹಳ್ಳಿಗಳಿಗೂ ಭೀ ಭಾಳ ತ್ರಾಸಾಗಿದೆ. ಮುಂಜಾನೆ 8ಕ್ಕೆ ಇಲ್ಲಿ ಇರ್ತಿತ್ತು ಅದು ಇಂಟರ್ಸಿಟಿ ಗಾಡಿ, ಗುಂಟೆಕಲ್ ಹೋಗ್ತಿತ್ತು. ಅದು ಮುಂಜಾನೆ ಮಾರ್ನಿಂಗ್ ಆ ಕಡೆ ನಿಂತಿತ್ತು. 9 ಗಂಟೆಗೆ ಈ ಕಡೆ ಸೋಲಾಪುರ ಹೋಗುವ ಅದು ಒಂದೇ ಐತಿ ಚಾಲು. ಈ ಮುಂಜಾನೆ ಈ ಕಡೆಲಿಂದ ಯಾದಗಿರಿ ಗುಂಟೆಕಲ್ ಹೋಗುವ ಸೋಲಾಪುರ ಟು ಗುಂಟೆಕಲ್ ಇಂಟರ್ಸಿಟಿ ಪ್ಯಾಸೆಂಜರ್ ಬಂದಾಗಿ ನಮಗೆ ಭಾಳ ತ್ರಾಸಾಗಿದೆ. ಆ ಗಾಡಿ ಬೇಗ ಆ ಚಾಲನೆ ನೀಡಬೇಕು. ಎಲ್ಲ ನಮ್ಮ ತಾಂಡ ವತಿಯಿಂದ, ನಮ್ಮ ಊರನವ್ರ ವತಿಯಿಂದ, ಎಲ್ಲ ಹಳ್ಳಿ ಊರವ್ರ ವತಿಯಿಂದ ನಾವು ವಿನಂತಿ ಮಾಡುತ್ತೇವೆ. ಆದಷ್ಟು ಬೇಗ ಇಂಟರ್ಸಿಟಿಯನ್ನು ಚಾಲು ಮಾಡಬೇಕಂಥೇಳಿ ನನ್ನ 2 ಮಾತನ್ನು. ನಿಮ್ಮ ಹೆಸರು? ನನ್ನ ಹೆಸರು ವಿಜಯ್ ಕುಮಾರ್ ಪವಾರ್, ತಾಣಗುಂದಿ ಸ್ಟೇಷನ್.